ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಕಾಳುಮೆಣಸಿನ ಕೃಷಿಯು ಉತ್ತಮ ಲಾಭದಾಯಕ ಕೃಷಿಯಾಗಿದ್ದು ಇದನ್ನು ನೀವು ಕೂಡ ಸುಲಭವಾಗಿ ಮಾಡಬಹುದು. ಕೆಲವೊಮ್ಮೆ ಕಾಳುಮೆಣಸಿನ ಬಳ್ಳಿಯು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ಈ ರೀತಿ ಕಡ್ಡಿಯಾಗಿ ಮಧ್ಯದಲ್ಲಿ ಕಡ್ಡಿಯಾಗಿ ಬೆಳೆಯುತ್ತಾ ಹೋಗುತ್ತದೆ. ನೋಡಿ ಇಲ್ಲಿ ತೋರಿಸ್ತಿದ್ದೀವಲ್ಲ, ಈ ರೀತಿ ಕೆಳಗೆ ಬ್ರಾಂಚ್ ಇರುತ್ತದೆ, ಮೇಲೆ ಇರುತ್ತದೆ, ಮಧ್ಯದಲ್ಲಿ ಖಾಲಿಯಾಗಿರುತ್ತದೆ. ಈ ರೀತಿ ಸಣ್ಣ ಮೆಣಸಿನ ಬಳ್ಳಿ ಬೆಳೆದರೆ ಬೇಗ ಬುಷಿ ಆಗುವುದಿಲ್ಲ. ಇದನ್ನು ಬುಷಿಯಾಗಿ ಮಾಡಲು ಎಲ್ಲಿ ಈ ರೀತಿ ಕಡ್ಡಿಯಾಗಿ ಬೆಳೆದಿದೆಯೋ ಅಲ್ಲಿ ಕತ್ತರಿಸಬೇಕು. ನೋಡಿ ಈ ವಿಡಿಯೋದಲ್ಲಿ ನಾವು ತೋರಿಸ್ತಿದ್ದೀವಲ್ಲ, ನೋಡಿ ಎಲ್ಲಿ ಕಡ್ಡಿಯಾಗಿ ಬೆಳೆದಿದೆ ಅಲ್ಲಿಂದ ಕತ್ತರಿಸಿ ತೆಗೆಯಬೇಕು. ಹಾಗೆಯೇ ನೇತಾಡುತ್ತಿರುವ ರೆಕ್ಕೆಗಳನ್ನೆಲ್ಲ ಕಟ್ ಮಾಡಬೇಕು. ಇದರಿಂದ ನಿಮ್ಮ ಮೆಣಸಿನ ಬಳ್ಳಿಯು ಬುಷಿಯಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಈ ಸಿಂಪಲ್ ಟ್ರಿಕ್ಸ್ ಫಾಲೋ ಮಾಡೋದರಿಂದ ಮೆಣಸಿನ ಬಳ್ಳಿಯು ಕೆಳಗಿನಿಂದನೇ ಬುಷಿಯಾಗಿ ಬೆಳೆದು ಉತ್ತಮವಾಗಿರುತ್ತದೆ. ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ನೋಡಿ ಈ ರೀತಿ ಬುಷಿಯಾಗಿ ಮರದಲ್ಲಿ ಬೆಳೆದುಕೊಂಡು ಹೋಗುತ್ತದೆ. ಹಾಗಾಗಿ ನೀವು ಕೂಡ ನಿಮ್ಮ ಮೆಣಸಿನ ಬಳ್ಳಿ ಎಲ್ಲಿಯಾದರೂ ಕಡ್ಡಿ ರೀತಿ ಕಾಣಿಸ್ತಾ ಇದ್ದರೆ ಅಲ್ಲಿ ಕಟ್ ಮಾಡಿ ಹೊಸ ಚಿಗುರು ಬರುವಂತೆ ನೋಡಿಕೊಳ್ಳಬಹುದು. ಈ ಕೆಲಸವನ್ನು ಮೇ ತಿಂಗಳಲ್ಲಿ 1 ಅಥವಾ 2 ಮಳೆ ಬಿದ್ದ ನಂತರ ಅಥವಾ ಜೂನ್ ಮೊದಲ ವಾರದಲ್ಲಿ ಮಾಡುವುದು ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.